ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಕೆ.ಎಚ್. ಪಾಟೀಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡಿದರೂ ಕೂಡ ಕೆ.ಎಚ್. ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ದೊರೆತಿಲ್ಲ. ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್.ಕೆ. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿರುವಂಥ ಎಚ್.ಕೆ. ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಆಗ್ರಹಿಸಿದ್ದಾರೆ. ನಮಗೆ ಏನು ಎಚ್.ಕೆ. ಪಾಟೀಲ್ರ ಸಾಹೇಬರಿಗೆ ನಮ್ಗೆ ಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು. ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಭಾಳ ದಿನ ಆಯ್ತು ಯಾರಿಗೆ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಹಿರಿಯ ನಾಯಕರವರು ಮತ್ತು ಅವ್ರ ಅಪ್ಪರನ್ನು ಕೆ.ಎಚ್. ಪಾಟೀಲ್ರನ್ನು ಹಿಂದಿಲಿಂದನೂ ಹಿರಿಯ ನಾಯಕರು. ಆದ್ರೆ ಅವ್ರು ಏನಾಗುತ್ತಂದ್ರೆ ಈಗ ಅವರು ರೈತರ ಬಗ್ಗೆ ಒಂದು ಹುಸಿನ ಸಾಲ ಕೊಡ್ಸೋದಾಗಲಿ, ಒಂದು ರೈತರ ಹೊಲಕ್ಕೆ ಭೇಟಿ ನೀಡೋದಾಗಲಿ ಅವರು ಮಾಡಿದರು. ಈಗ ಅವರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದೇ ರೀತಿನ ಅವ್ರ ಅಪ್ಪರು ಹೆಂಗೆ ನಡೆಸ್ಕೊಂಡ್ಬಂದ್ರು ಅದೇ ರೀತಿನ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖನ ರೈತರ ಬಗ್ಗೆ ಇವ್ರಿಗೆ ಒಂದು ಕೆಲಸ ಮಾಡ್ತಾರೆ. ರೈತರ ಬಗ್ಗೆ ಕೆಲಸ ಮಾಡ್ತಾರೆ. ನಮ್ಗೆ ರೈತರಿಗೆ ಅಭಿಲಾಷೆ ಐತಿ. ಯಾಕಂದ್ರೆ ನಾವು ರೈತರು, ಯಾಕಂದ್ರೆ ನಾವು ರೈತ ಸಂಘದವರಾದ್ರೂ ನಮ್ಗೆ ಆ ಪಕ್ಷದ ಸಂಬಂಧ ಇಲ್ಲ, ಈ ಪಕ್ಷದ ಸಂಬಂಧ ಇಲ್ಲ. ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಹಿತಚಿಂತನೆ ಬಗ್ಸ್ತಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತೀವಿ, ಅಭಿನಂದನೆ ಸಲ್ತೀವಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ. ಇವತ್ತು ನಮ್ಗೇನಾಗತ್ತಂದ್ರೆ ಇಂದೊಂದು ಮಳೆ ಇದ್ದಿಲ್ಲ, ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರು ಒಂದು ಮೂಢ ಬಿತ್ತನೆ ಕಾರ್ಯ ಮಾಡಿದ್ರು. ಆ ಕಾರ್ಯಕ್ಕೆ ಅವ್ರು ಏನೈತಿ ಮಳೆ ಆಯ್ತು, ಆ ಮಳೆ ಅದೇ ಮಳೆಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಕಂಡಿವಿ ಅವ್ರಿಂದ. ಅದರ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವು, ಹೆಸರು ಬೆಳೆ ಹಾಳಾಗ್ಯವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ. ಆ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ. ರಾಜ್ಯದಾಗ ಒಂದೇ ನಂಬರ್ ರೈತರ ಹೊಲಕ್ಕೆ ಭೇಟಿ ನೀಡಿದಾರೆ ಅಂದ್ರೆ ಎಚ್.ಕೆ. ಪಾಟೀಲ್ರ ಸಾಹೇಬರು. ಅವಂದು ಮತ್ತು ಹೊಳ್ಳಿ ಇನ್ನೇನು ತಹಸೀಲ್ ಏನು ಡಿ.ಸಿ ಆಫೀಸ್ನಾಗ ಮನವಿ ಬಗ್ಗೆ ಅದೇನೈತಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತೇಳಿ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡಿಸಿದ್ರು. ಮುಖ್ಯಮಂತ್ರಿ ತಾಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು. ಕಬ್ಬು ಬೆಳೆಗಾರದ ಇವತ್ತು ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ರು. ಇವತ್ತು ರಾಜ್ಯದಾಗ ನೀವೆಲ್ಲ ರೈತರು ನೋಡಿರಿ, ಒಂದು ರಾಜಕಾರಣಿಗಳನ್ನು ನೋಡಿರಿ, ಅವ್ರಿಗೆ ಭೇಟಿ ನೀಡಿ ಅವ್ರು ಏನೋ ಒಂದು ಕಷ್ಟ ಸುಖಗಳನ್ನು ಆಲಿಸಿ ಮುಖ್ಯಮಂತ್ರಿ ಜೊತೆ ಮಾಡಿ ಅವ್ರನ್ನ ಕೂಡ ಮಾತಾಡಿದ್ರು. ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕೆ ಇವತ್ತು ಸಕ್ಕರೆ ಸಚಿವ ಭೇಟಿ ನೀಡಬೇಕಾಗಿತ್ತು ಅಂತ ಇವ್ರು ಫಸ್ಟಿಗೆ ಭೇಟಿ ನೀಡಿದ್ರು. ನೆಕ್ಸ್ಟ್ ಅವರು ಶಿವಾನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು. ಈ ಕಡೆ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬೊಂದು ಬೆಲೆ ಸಿಕ್ತು. ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ. ಅದ್ರ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ. ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ. ಅದ್ರ ಪ್ರಕಾರ ಅವ್ರ ರೈತರನ್ನ ಭೇಟಿ ನೀಡಿ ಅವ್ರದ್ದು ಏನೈತಿ ನಮ್ಗೆ ಇಲ್ರಿ, ನಮ್ಮ ಮೆಕ್ಕೆಜೋಳ ಬೆಲೆ ಇಲ್ಲ, ಈ ಕಡೆ ಕೇಂದ್ರ ಸರ್ಕಾರ 2400 ಏನು ಘೋಷಣೆ ಮಾಡಿತ್ತಲ್ಲ ಅದಕ್ಕಾದ್ರೂ ನಮಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಒಂದು ಬೆಲೆ ಘೋಷಣೆ ಮಾಡಿದ್ರು. ಅದನ್ನು ಕೂಡ ನಮ್ಗೆ ಇವತ್ತು ನಮ್ಗೇನೈತಿ ಅವ್ರ ಮೇಲೆ ಭರವಸೆ ಐತಿ. ಈಗ ಸದ್ಯಕ್ಕೆ ಇನ್ನೂ 2 ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ. ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನೋ ಅಭಿಲಾಷೆ ಐತಿ, ನಮ್ಗೆ ಭರವಸೆನೇ ಐತಿ. ಎಲ್ಲ ರೈತರಿಗೆ ಭರವಸೆ ಐತಿ. ಶೀಘ್ರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ನೀವು ಯಾರೋ ಉಳ್ಕೆದಾರ ಅವ್ರು ಇವ್ರು ಅನ್ನಲ್ಲಾರ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನೇ ಬೇಡ, ಡಿ.ಕೆ. ಶಿವಕುಮಾರ್ನೇ ಬೇಡ, ಇಬ್ಬರ ನಡುವೆ ನೀವು ಕಚಾಟ ಆಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಗೆ ಎಚ್.ಕೆ. ಪಾಟೀಲ್ರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರು ತಗೊಂಡು ಅಲ್ಲಿ ರೈತರಿಗೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಹೋರಾಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್.ಕೆ. ಪಾಟೀಲ್ರಿಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ.